ಎಲ್ಲರಿಗೂ ನಮಸ್ಕಾರ. ಸರಿತಾ ವಿಲೇಜ್ ವ್ಲಾಗ್ಗೆ ಸ್ವಾಗತ. ನಾವು ಮೊನ್ನೆ ಶನಿವಾರ ಶ್ರಾವಣ ಮಾಡಿದ್ವಿ ನಮ್ಮ ಮನೇಲಿ. ಅದ್ರ ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಇವತ್ತು ಹಾಕ್ತಿದ್ದೀನಿ. ನೋಡಿ, ಇದು ನಮ್ಮ ಮನೆ ದೇವ್ರ ಕೋಣೆ. ಇವಾಗ ಮಳೆಗಾಲ ಅಲ್ಲ, ಹೂವು ಕೂಡ ತುಂಬ ಬಿಡಲ್ಲ. ಇದ್ದಿದ್ರಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀವಿ. ನಾವು ಫಸ್ಟ್ ಎದ್ದ ಕೂಡಲೇ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ಮತ್ತೆ ಟಿಫನಿಗೆ ರೆಡಿ ಮಾಡೋದು. ಇವತ್ತು ದೋಸೆ ಮಾಡ್ತಾಯಿದ್ದೀವಿ. ಇವತ್ತು ಗಳೆಲ್ಲ ಒಂದೇ, ಆದರೆ ಸಂಪ್ರದಾಯಗಳು ಮಾತ್ರ ಬೇರೆ ಬೇರೆ. ನಮ್ಮ ಅಮ್ಮನ ಮನೆ ಕಡೆ ಒಂಥರ ಮಾಡ್ತಾರೆ, ಇಲ್ಲೇ ಒಂಥರ ಮಾಡ್ತಾರೆ. ನಮ್ಮ ಅಮ್ಮನ ಮನೇಲೆಲ್ಲ ಸೋಮವಾರ ಶ್ರಾವಣ ಮಾಡ್ತಾರೆ, ಇಲ್ಲಿ ಮಾತ್ರ ಶನಿವಾರ ಶ್ರಾವಣ ಮಾಡ್ತಾರೆ. ಎಷ್ಟು ವಿಭಿನ್ನ ಅಲ್ವಾ? ಒಂದ್ ಕಡೆ ಒಂಥರ, ಒಂದ್ ಕಡೆ ಒಂಥರ, ಒಂದೇ ಹಬ್ಬ. ಅವ್ರ ಮನೆ ಹಬ್ಬ ಬೇರೆ ತರ ಮಾಡ್ತಾರೆ. ಖುಷಿ ಸಂತೋಷ ಅಲ್ವಾ? ಗಂಡನ ಮನೇಲಿ ಎಷ್ಟೇ ಮಾಡಿದ್ರು ತವ್ರ ಮನೆ ಹಬ್ಬನೇ ಬಿಡ್ತೀವಿ. ಇವತ್ತು ಅಡುಗೆಗೆ ಏನೆಲ್ಲ ಮಾಡಿದ್ದೀನಿ ನೋಡೋಣ. ಕೋಸಂಬರಿ ಮಾಡಿದ್ದೀನಿ, ಮತ್ತೆ ಇದು ಕಡಲೆಕಾಳು ಮತ್ತು ಕಳುಲೆ ಹಾಕಿ ಪಲ್ಯ ಮಾಡಿದ್ದೀನಿ. ನಮ್ಮ ಕಡೆ ಮಲೆನಾಡು ಸೈಡ್ ಇರೋರಿಗೆ ಇದೆಲ್ಲ ಗೊತ್ತಿರತ್ತೆ. ಶಾವಿಗೆ ಪಾಯಸ ಮಾಡಿದ್ದೀನಿ, ಬರೀ ಹಾಲಲ್ಲೇ ಮಾಡಿರೋದು. ಇದನ್ನ ಹಬ್ಬಗಳು ಮಾಡಿದ್ರು, ಫಂಕ್ಷನ್ಗಳು ಮಾಡಿದ್ರು ಸಿಹಿಯಾಗಿ ಇರಲೇಬೇಕಲ್ವಾ? ಸೊ ಪಾಯಸ ಎಲ್ಲರೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಮತ್ತು ನಾನು ಜಾಮೂನ್ ಮಾಡಿದ್ದೀನಿ ಇದ್ರ ಜೊತೆ. ನೋಡಿ, ಜಾಮೂನು ಅಂದರೆ ಫುಲ್ ಡ್ರೈ ಆಗಿ ಮಾಡಿದ್ದೀನಿ. ಮತ್ತು ನಾನು ಬೋಂಡ ಮಾಡಿದ್ದೆ. ಇದು ಆಲೂಗೆಡ್ಡೆ ಬೋಂಡ ತುಂಬ ಸ್ಮೂತಾಗಿತ್ತು ಮತ್ತು ಕ್ರಿಸ್ಪಿಯಾಗಿ ಕೂಡ ಇತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ಖಾಲಿನೂ ಆಯಿತು. ಮತ್ತು ಸಾಂಬಾರಿಗೆ ನಾನು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಎಲ್ಲ ಶ್ರಾವಣ ಮಾಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ನಮ್ಮನೇಲಿ ಶ್ರಾವಣ ಈ ರೀತಿ ಮಾಡೋದು. ನೋಡು, ನಾವು ಎಡೆ ಹಾಕ್ತಿದ್ದೀವಿ. 5 ಎಡೆ ಹಾಕಿ ಪೂಜೆ ಮಾಡೋದು ನಾವು. ಯಾರಿಗೆಲ್ಲ ಈ ವಿಲೇಜ್ ವ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ. ನಮಗೂ ಸಹಾಯ ಆಗುತ್ತೆ ನೀವು ಎಲ್ಲ ಸಪೋರ್ಟ್ ಮಾಡೋದ್ರಿಂದ. ಪ್ಲೀಸ್ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗಿದೆ ಅಂತ ನಮಗೂ ಕಮೆಂಟ್ ಮೂಲಕ ತಿಳಿಸಿ, ಸರಿ ಮಾಡ್ಕೊಳ್ಳೋಣ.